ಬಿಡದಿ ಟೌನ್ಶಿಪ್ ಯೋಜನೆಗೆ ರಾಜಕೀಯ ಜಟಾಪಟಿ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನ ಘೋಷಣೆ ಮಾಡಿದೆ. ಇವಾಗ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಜಟಾಪಟಿ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನ ಘೋಷಣೆ ಮಾಡಿದೆ. ಜುಲೈ 30ರಿಂದ ಆಗಸ್ಟ್ 1ರವರೆಗೆ 3 ದಿನಗಳ ಕಾಲ ಪಾದಯಾತ್ರೆಯನ್ನ ಮಾಡ್ತೇವೆ ಅಂತೇಳಿ ಜೆಡಿಎಸ್ ಇವಾಗ ಡೇಟನ್ನು ಹೇಳಿದೆ. ಬೈರಮಂಗಲದಿಂದ ಬೆಂಗಳೂರಿನವರೆಗೆ ಜೆಡಿಎಸ್ ಪಾದಯಾತ್ರೆ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ನಿನ್ನೆ ಬಿಜೆಪಿ, ಇವತ್ತು ಜೆಡಿಎಸ್ ಪಾದಯಾತ್ರೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಸುರೇಶ್ ಬಾಬು ಘೋಷಣೆಯನ್ನು ಮಾಡಿದ್ದಾರೆ. ವೀಕ್ಷಕರೇ, ಬಿಡದಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಬಿಡದಿ ರೈತರ ಜಮೀನನ್ನು ಕಬಳಿಸ್ತಾ ಇದೆ. ಫಲವತ್ತಾದ ಜಮೀನದು. ರೈತರು ಪಾಪ ಪಟ್ಟನ್ನು ಬಿಡದೆ ಕೂತಿದ್ದಾರೆ. ನಮ್ಮ ಜಮೀನನ್ನು ನಾವು ಕೊಡೋದಿಲ್ಲ, ನಾವು ಇಲ್ಲಿ ಕೃಷಿ ಮಾಡ್ತಾ ಇದ್ದೀವಿ, ನಾವಿಲ್ಲಿ ಬೆಳೆಯನ್ನು ಬೆಳೆದೇ ಬದುಕಬೇಕು, ನೀವು ಕೊಡೋ ದುಡ್ಡು ಎಷ್ಟು ದಿನ ಇರುತ್ತೆ ನಮ್ಮ ಹತ್ರ ಅಂತೇಳಿ ರೈತರು ಬಿಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಭಾಳ ಚರ್ಚೆ ಆಗ್ತಾ ಇದೆ. ನಿನ್ನೆ ತಾನೇ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತು. ಬಿಜೆಪಿಯು ಕೂಡ ಪಾದಯಾತ್ರೆ ಹೇಳಿದೆ, ಬಟ್ ಡೇಟನ್ನು ಅನೌನ್ಸ್ ಮಾಡಿಲ್ಲ. ಅಷ್ಟರಲ್ಲಾಗಲೇ ಜೆಡಿಎಸ್ ಪಾದಯಾತ್ರೆಗೆ ಡೇಟ್ ಹೇಳಿದೆ. ಜುಲೈ 30ರಿಂದ ಆಗಸ್ಟ್ 1ನೇ ತಾರೀಕಿನವರೆಗೂ 3 ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡ್ತೇವೆ ಅಂತ ಹೇಳಿ ಜೆಡಿಎಸ್ ಹೇಳಿದೆ. ಬೈರಮಂಗಲದಿಂದ ಬೆಂಗಳೂರಿನವರೆಗೆ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಸುರೇಶ್ ಬಾಬು ಘೋಷಣೆ ಮಾಡಿದ್ದಾರೆ. ಈ ಒಂದು ಯೋಜನೆ ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಒಂದು ಸಂಬಂಧಿಕರೇ ಇರೋದ್ರಿಂದ ಅವರವರಲ್ಲೇ ಭಿನ್ನಾಭಿಪ್ರಾಯ ಮೂಡೋ ರೀತಿಯಲ್ಲಿ ಇವರು ಇವತ್ತು ಒಡೆದು ಆಳೋ ನೀತಿನ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದನ್ನು ಕೈ ಬಿಟ್ಟು ಅಲ್ಲಿ ರೈತರನ್ನ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡಬೇಕು ಅಂತಕ್ಕಂಥದ್ದು. ಒಂದು ಏನಾಗ್ತದೆ, ಇವತ್ತು ಜಮೀನು ಮಾರಿದಾಗ 2 ಕೋಟಿನೋ 3 ಕೋಟಿನೋ ಹಣ ಬರ್ಬೋದು. ಅದನ್ನೆಲ್ಲ ಖರ್ಚು ಮಾಡಿ ಯಾವುದೋ ಒಂದು ಮಗುನ ಇಂಜಿನಿಯರಿಂಗೋ ಮೆಡಿಕಲ್ಲೋ ಸೇರಿಸಿದ್ರೆ ಆ 3 ಕೋಟಿನಲ್ಲಿ ಮತ್ತೆ ಅವ್ರು ದುಡಿಲಿಕ್ಕಾಗಲ್ಲ, ಅವ್ರು ಸಾಯೋವರೆಗೂ ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಸಾರ್ವಜನಿಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲೂ ಒಂದು ಅಭಿಪ್ರಾಯಗಳು ಕೂಡ ಮೂಡಿರೋದ್ರಿಂದ ಇರೋ ಆಸ್ತಿ ಕಳ್ಕೊಂಡು ಎಲ್ಲಿ ಹೋಗಬೇಕು. ಒಂದು ಕಡೆ ಇವರು ಈ ಥರ ಮಾಡ್ತಕ್ಕಂಥದ್ದು, ಒಂದು ಕಡೆ ಇದು. ಉದಾಹರಣೆಗೆ ಇವರು ಯಾವಾಗಲೂ ಕೂಡ ಇದು ಕುಮಾರಸ್ವಾಮಿಯವ್ರ ಕೂಸು ಅಂತಾರೆ. ಒಂದು ಸರ್ಕಾರ ನಿಮ್ದು ಇರಬೇಕಾದ್ರೆ ನೀವು ಅದನ್ನು ಬದಲಾವಣೆ ಮಾಡೋಕ್ಕೆ ನಿಮ್ಗೆ ಅವಕಾಶ ಇದೆಯಲ್ಲ, ಮಾಡಿ. ಇದನ್ನು ಮಾಡಿದ್ರಿ ನೀವೆಲ್ಲಿ ದೇವನಹಳ್ಳಿ ಏರಿಯಾದಲ್ಲಿ ಅದನ್ನು ಕೈ ಬಿಡ್ತಕ್ಕಂಥ ಪ್ರಸಂಗ ಮಾಡಿದ್ರಿ. ಇದಕ್ಕೆ ಯಾಕಾಗಲ್ಲ? ಸುಮ್ಮನೆ ನಮ್ಮನ್ನು ದೂಷಣೆ ಮಾಡಿ ಬೆಳ್ಳಿಟ್ಟು ತೋರಿಸಿ ನೀವಲ್ಲಿ ಏನೋ ಒಂದು ಬೇರೆ ಒಂದು ಟೌನ್ಶಿಪ್ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯೇ? ದಯಮಾಡಿ ಇದೆಲ್ಲ ಈ ಥರ ನಿಲುವುಗಳು ಯಾರಿಗೂ ಜನಗಳನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅಲ್ಲಿ ಯಾರು ಕೂಡ ಮೂಢಾತಂಬ್ರಿಲ್ಲ. ದಯಮಾಡಿ ಇದನ್ನು ಶೀಘ್ರವಾಗಿ ಹಿಂಪಡಿಬೇಕು. ಇಲ್ಲಾಂದರೆ ನಿರಂತರವಾಗಿ ಹೋರಾಟಗಳು ಎಲ್ಲ ಪಕ್ಷಗಳು, ಎಲ್ಲ ಸಂಘಟನೆಗಳು, ರೈತ ಸಂಘಗಳು ಎಲ್ಲರೂ ಕೂಡ ಬೀದಿಗಿಳಿದು ಇವತ್ತು ನಿಮಗೆ ಛೀಮಾರಿ ಆಗ್ತಕ್ಕಂಥ ಕೆಲಸ ಆಗ್ತದೆ. ದಯಮಾಡಿ ಇದನ್ನು ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಶೀಘ್ರವಾಗಿ ಈ ಒಂದು ಯೋಜನೆ